ಇವತ್ತು ಫಾದರ್ಸ್ ಡೇ ಆಗಿರೋದ್ರಿಂದ ಅಮ್ಮ ಸ್ಪೆಷಲ್ ಮಾಡಿದ್ದಾರೆ. ಅನ್ಬೇಕು ಟೊಮೊಟೊ ಬಾತ್ಗೆ ಸಾಸ್ ಹಾಕೊಂಡು ತಿಂತಾರಾ? ಫೇವ್ರೇಟ್ ಕಾಯಿ ಅವ್ರಿಗೆ ನೇರಳೆಕಾಯಿ ಚೆನ್ನಾಗಿ ತಿಂದರೆ ಬಾಯೆಲ್ಲ ಹೂ ಆಹಾ ಅಂತ. ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆ್ಯಂಡ್ ಇವತ್ತೇನು ಸ್ಪೆಷಲ್ ಅಂತ ನೀವು ಇಂಟ್ರೋದಲ್ಲೇ ನೋಡಿರ್ತೀರ. ಸೊ ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಅಪ್ಪ ಹೊರಟಿದ್ದೆ ಅಪ್ಪನ ಫೇವ್ರೆಟ್ ಟೆಂಪಲ್ಗೆ. ಆ್ಯಂಡ್ ಅವತ್ತು ಸಂಡೇ ಆಗಿತ್ತು. ಸೊ ಸಂಡೇ ಯೂಶ್ವಲಿ 9 ಗಂಟೆವರೆಗೂ ಇರುತ್ತೆ ಟೆಂಪಲ್. ಅವತ್ತು ಅನ್ಫಾರ್ಚುನೇಟ್ಲಿ ಅದು ಕ್ಲೋಸ್ ಆಗಿತ್ತು. ಸೊ ಆಚೆಯಿಂದ ನಮಸ್ಕಾರ ಮಾಡಿಕೊಂಡು ಅಲ್ಲೇ ಪ್ರಸಾದ ಎಲ್ಲ ಹಣೆಗೆ ಹಚ್ಕೊಂಡು ನಾವು ನೆಕ್ಸ್ಟ್ ಹೋಗ್ತಾ ಇದ್ವಿ. ಸೊ ಇನ್ನೇನು ಹೋಗೋ ಟಿಫಿನ್ ತಿನ್ನೋ ಟೈಮ್ ಆಗಿತ್ತು. ಸೊ ಆಚೆನೇ ಹಾಗೆ ತಿಂದ್ಕೊಂಡು ಅಮ್ಮಗೂ ತೊಗೊಂಡು ಹೋಗೋಣ ಅಂತ ಅಪ್ಪ ನಾನು ಹೋಗಿದ್ವಿ. ಆ್ಯಂಡ್ ಇವತ್ತು ಫಾದರ್ಸ್ ಡೇ ಸ್ಪೆಷಲ್ ಗೈಸ್. ವಾಟ್ ಯು ಥಿಂಕ್? ಏನು ಸ್ಪೆಷಲ್ ಎಲ್ಲ ನೀವು ಮಾಡಿದ್ದೀರಾ ಅಂತ ತಿಳ್ಕೊಳ್ಳೋಕ್ಕೆ ಕಮೆಂಟ್ ಸೆಕ್ಷನ್ ನಿಮಗೋಸ್ಕರ ಇದೆ. ಸೊ ದೆನ್ ನಾನೇನು ಥರ ಮಾಡಿದೆ, ನಮ್ದು ಯಾವ ಥರ ಹೋಯಿತು ಅಂತ ನೀನು ಫುಲ್ ಬ್ಲಾಗಲ್ಲಿ ನೋಡ್ತೀರಾ. ಸೊ ಕೀಪ್ ವಾಚಿಂಗ್ ಇಟ್. ಡ್ಯಾಡಿ ಏನು ಸ್ಪೆಷಲ್ ಇವತ್ತು? ಇವತ್ತೇನಿಲ್ಲ, ಧಾರವಾಡ ಟ್ರಿಪ್ ಹೋಗಕ್ಕೆ ರೆಡಿ ಆಗ್ತಾ ಇದ್ದೀನಿ ಅಷ್ಟೇ. ನಮಗೇನೋ ಟ್ರೀಟ್ ಕೊಡ್ಸ್ಬೇಕಲ್ಲ ಇವತ್ತು ಫಾದರ್ಸ್ ಡೇಗೋಸ್ಕರ. ಹೌದಾ? ಹಾಂ ಆಯ್ತು ಕೊಡ್ಸೋಣ. ಏನು ಹೋಗಿ ಬಂದ್ಮೇಲೆ ಧಾರವಾಡಕ್ಕೆ ಹೋಗಿ ಬಂದ್ಮೇಲೆ ಅದು ಫಾದರ್ಸ್ ಡೇನೇ ಮುಗಿದೋಗಿರುತ್ತೆ. ಸಕ್ಸಸ್ಫುಲಿ ಕಂಪ್ಲೀಟ್ ಆಯ್ತು ಅಂದರೆ ಟ್ರೀಟ್ ಕೊಡ್ಸೋಣ. ಪಕ್ಕ ವಿಡಿಯೋ ಪ್ರೂಫ್ ಐತೆ. ಆಯ್ತು. ಸೊ ಅಪ್ಪಂಗೆ ಕಂಪ್ನಿಯಿಂದ ಕೆಲಸ ಬಂದಿತ್ತು, ಧಾರವಾಡಕ್ಕೆ ಹೋಗೋಕ್ಕೆ ಒನ್ ಡೇ ವರ್ಕ್ ಇತ್ತು. ಸೊ ಅದಕ್ಕೋಸ್ಕರ ಅವರು ಅವತ್ತೇ ಹೊರಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಮ್ಮ ಪ್ರಿಪ್ರೇಷನ್ ಏನೂ ಅಷ್ಟಿರಲಿಲ್ಲ. ಆ್ಯಂಡ್ ಆಲ್ಸೋ ನಾವು ಸುಮ್ಮನೆ ಅವ್ರಿಗೆ ರಿಸ್ಕ್ ತೊಗೊಳೋದು ಬೇಡ ಅಂತ ಯೂಶ್ವಲಿ ಆಚೆ ಹೋಗೋ ಟೈಮಲ್ಲಿ ಈ ಥರ ಏನೂ ಸೆಲೆಬ್ರೇಷನ್ಸ್ ಮಾಡ್ಕೊಂಡು ಹೋಗೋದು ಒಳ್ಳೆಯದಲ್ಲ ಅಂದ್ಕೊಳ್ತೀನಿ. ಬಿಕಾಸ್ ಹೆಲ್ತ್ ಇಶ್ಯೂಸ್ ಆಗಬಾರ್ದು, ಇಲ್ಲ ಏನೋ ಒಂದು ಕನ್ಸರ್ನಲ್ಲಿ ನಾವು ಅವತ್ತು ಏನೋ ಪ್ರಿಪ್ರೇಷನ್ಸ್ ಆಗಲಿ ಸೆಲೆಬ್ರೇಷನ್ಸ್ ಆಗಲಿ ಏನೂ ಮಾಡೋಕ್ಕೆ ಆಗಲಿಲ್ಲ. ಸೊ ಬಟ್ ಬೇರೆನೇನೋ ಮಾಡಿದ್ವಿ, ಏನೇನೋ ಅಂತ ನೀವೇ ನೋಡ್ಕೊಂಬರ್ತೀರಾ. ಪ್ಲೀಸ್ ವಾಚ್ ಟಿಲ್ ಎಂಡ್. ಜಸ್ಟ್ ಏನು ಸ್ಪೆಷಲ್ ಇವತ್ತು? ಫಾದರ್ಸ್ ಡೇ ಸ್ಪೆಷಲ್. ಬಿದ್ದಿತ್ತು ನಿಂಗೆ ಆಗ್ತೈತಿ ಚೈತಿ ಕೆಮ್ಕೊಂಡು. ಚೆಸ್ ನೀಟಾಗಿ ಮಾಡು. ಸಾಕು ನಂಗೆ ಸಾಕು. ಗೈಸ್ ನಮ್ಮ ಮಾಮ್ ಏನೋ ತೊಗೊಂಬಂದವ್ರು ಬೆಳಗ್ಗೆ ವೀನಾಂಟಿ ಕೊಟ್ಟವ್ರು ಗೈಸ್. ಇದೇನೋ ಮಸಾಲ ಎಲ್ಲ ಹಾಕ್ಬಿಟ್ಟು ಇವತ್ತು ಬೆಳಗ್ಗೆಯಿಂದ ಇದೇ ಮಾಡಿಸ್ತಿದ್ದಾರೆ ಗೈಸ್. ನೇರಳೆ ಹಣ್ಣು ಸಾರಿ. ಹೌದಾ? ನುಂಗುತ್ತೇನೋ ಕಾಲ್ದು ಪೀಸ್ ಮಾಡಿ ಅದ್ರೊಳಗೆ ಖಾರ ಪುಡಿನ ಓಕೆ ಆಗಿದ್ದಾರೆ ಗೈಸ್. ಏನು ಸ್ಪೆಷಲ್ ಅಮ್ಮ ಇವತ್ತು? ಏನಿದು? ಪಲ್ಯ ಬದನೆಕಾಯಿ ಮಸಾಲ. ನಾರ್ಮಲ್ ಬದನೆಕಾಯಲ್ಲಿ ಇದು ತಾನೇ? ಏನೇನು ಆ್ಯಡ್ ಮಾಡಿದ್ರಲ್ಲ? ಏನಿಲ್ಲ, ಕೊಬ್ಬರಿ ಶೇಂಗಾ. ಇವತ್ತು ಫಾದರ್ಸ್ ಡೇ ಆಗಿರೋದ್ರಿಂದ ಅಮ್ಮ ಸ್ಪೆಷಲ್ ಮಾಡಿದ್ದಾರೆ. ಸ್ಪೆಷಲ್ ಅಂದ್ರೆ ಸ್ವೀಟೇ ಅಂತ ಅಲ್ಲಮ್ಮ, ಮಾಡೋ ಅಡುಗೆಯಲ್ಲಿ ಇವಾಗ ಬದನೆಕಾಯಿ ಪಲ್ಯ ಮಾಡೋರಪ್ಪ, ಅದಕ್ಕೊಂದು ಸ್ವಲ್ಪ ಸ್ಪೆಷಲ್ ಆಗಿ ಸ್ಪೈಸಿ ಆ್ಯಡ್ ಮಾಡಿದ್ದಾರೆ. ನಾನು ಕ್ಯಾರೆಟ್ ಪಲ್ಯ ಮಾಡಿದ್ದೆ ಆ್ಯಂಡ್ ನಾರ್ಮಲ್ ರೈಸ್ ಸಾಂಬಾರು. ಇನ್ನು ಚಪಾತಿ ತಿನ್ನಬೇಕು. ಅಪ್ಪ ರೆಡಿ ಆಗ್ತಾ ಇದ್ದಾರೆ. ಸೊ ಗೈಸ್ ಇವತ್ತಿನ ಡಿನ್ನರ್. ಥ್ಯಾಂಕ್ ಯು ಮಾಮ್ ಫಾರ್ ಪ್ರಿಪೇರಿಂಗ್ ಎವ್ರಿಥಿಂಗ್. ನಾನೇನು ಹೇಳಿದೆ? ಥ್ಯಾಂಕ್ ಯು ಅಂತ ಹೇಳಿದೆ. ವೆಲ್ಕಮ್. ಡ್ಯಾಡ್ ಇಸ್ ಗೆಟಿಂಗ್ ರೆಡಿ. ಟೈಮ್ ಆಗಿದೆ 8:20. ಟ್ರೈನ್ ಇರೋದು 11 ಗಂಟೆ.
ನಮ್ಮಪ್ಪ ಯೂಶಲಿ ಮುಂಚೆಯಿಂದ ನಾನು ಚಿಕ್ಕವರಿದ್ದಾಗಿಂದನೂ 1 hour ಅಲ್ಲೋಗಿ ಕೂರ್ಬೋದು, ಬಟ್ ಇಲ್ಲಿ ಕೂರಬೇಡ, ಅಲ್ಲೇ ಹೋಗಿ ಕೂರಿ, ಅಲ್ಲೇ ಹೋಗಿ ಆರಾಮಾಗಿ ಏನೋ ಅಲ್ಲೋಗಿ ಟೈಮ್ ಮುಂಚೆನೇ ಹೋಗಿರಿ ಅಂತ, ಸೇಫರ್ ಸೈಡ್ಗೆ. ಇನ್ನೂ ಸ್ವಲ್ಪ ಖಾರ ತಿನ್ರಿ. ಫೇವ್ರೇಟ್ ಕಾಯಿ ಅವ್ರಿಗೆ ನೇರಳೆಕಾಯಿ, ಚೆನ್ನಾಗಿ ತಿಂದರೆ ಬಾಯೆಲ್ಲ ಹೂ ಆಹಾ ಅಂತೈತೆ. ಬೇಕಾ ಮಮ್ಮಿ ಇನ್ನೊಂದು ಸ್ವಲ್ಪ? ಊಟ ಮಾಡ್ಬೇಕೀಗ ಅಲ್ಲಿ. ನ್ಯಾಚುರಲ್ ಹೇರ್ ಕರ್ಲ್ಸ್ ಗೈಸ್. ನಾನು ಮುಂಚೆ ಹಿಂಗೆ ಹಾಕೋತಾ ಇದ್ದೆ, ಬಟ್ ಇವಾಗ ಹಾಕೊಳ್ಳೋದು ಬಿಟ್ಟಿದ್ದೆ. ಇವತ್ತು ತಲೆಸ್ನಾನ ಮಾಡಿದ್ದೀನಿ, ಹಿಂಗೆ ಹಾಕೋತೀನಿ. ನಾಳೆ ಬೆಳಿಗ್ಗೆ ಕೂದಲ ಹಿಂಗಾಗಿರುತ್ತೆ ಹೇರ್ ಕರ್ಲ್ಸ್. ಅದು ಹಿಂಗೆ ಆ ಕರ್ಲ್ ಮಾಡ್ಕೋದಾಗ ಗೊತ್ತಾ, ಹಂಗೆ ಮಾಡ್ಕೊಬಂದು ಹಿಂಗೆ ಹಲಾಲ್ ಹಾಕೊಂಡು ಮುಕ್ಕೊಂಡ್ರೆ ಕರ್ಲ್ ಆಗ್ತಾವೆ. ಕಾಲೇಜ್ದಾಗ ಏನು ಕೊಟ್ರಿ? ಏನೂ ಮಾಡಲೇ ಇಲ್ಲ ಗೈಸ್ ಪಾಪ. ಅವರು ಊರಿಗೆ ಹೋಗೋ ಬಿಸಿ ಅಲ್ಲ ಅವರು. ಆಮೇಲೆ ಸುಮ್ಮನೆ ನಾವೇನೋ ತಂದು ಕೇಕ್ ಕಟ್ ಮಾಡಿಸಿದ್ರೆ ಪಾಪ ಅವ್ರಿಗೆ ಹೊಟ್ಟೆ ಏನಾದ್ರು ಇದಾದ್ರೆ ಅಂತ, ನಾಳೆಗೆ 2 ದಿನ ನಾವೆಲ್ಲ ತಿಂದ್ಬಿಡ್ತೀವಿ, ಇರೇ ಇರ್ತೀವಿ. ಅವ್ರು ಟ್ರಾವೆಲ್ ಮಾಡೋರು, ಅದಕ್ಕೆ ಏನೋ ಮಾಡಲಿಲ್ಲ ಗೈಸ್. ಸೊ ವಿತ್ ಆಲ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಸೇಫ್ ಜರ್ನಿ ಸಿಗಾಗಲಿ ಅಂತ ನಾವು ವಿಶ್ ಮಾಡಿಕೊಂಡು ಅಪ್ಪನ ಕಳಿಸ್ಕೊಡ್ತಾ ಇದ್ದೀವಿ. ಆ್ಯಂಡ್ ಯೂಶ್ವಲಿ ನಮ್ಮ ಟ್ರೈನ್ ಬಂದು 11 o'clock ಇರೋದು, ಅಂದರೆ ನಾವು ಊರಿಗೆ ಹೋಗೋ ಟ್ರೈನ್. ಆ್ಯಂಡ್ ಅಪ್ಪ ಕೂಡ ಅದೇ ಟ್ರೈನಲ್ಲಿ ಹೋಗ್ತಾ ಇದ್ದಾರೆ. ಹುಷಾರ್ ಡ್ಯಾಡಿ. ತಿನ್ನತಿ? ನಾನು ಬಿಟ್ಟೆ ತಿನ್ನತ್ಯಾ? ಅಲ್ಲ, ಏನೋ ತಿನ್ನತ್ಯಾ ನೀನು? ಸುಳ್ಳು ಹೇಳ್ತೀಯಾ? ತೋರ್ಸು. ಏನೋ ಖಾರ ಖಾರ ಕಾಣಿಸೋದಿತ್ತು. ಹ್ಞೂ ಅಕ್ಕ, ಟೊಮೊಟೊ ಬಾತ್ಗೆ ಸಾಸ್ ಹಾಕೊಂಡು ತಿಂತಾರಾ? ಸೊ ನಮ್ಮದು ಊಟ ಎಲ್ಲ ಆಗಿತ್ತು. ಆ್ಯಂಡ್ ಅಕ್ಕ ಏನೋ ಪ್ರಿಪೇರ್ ಮಾಡ್ತಾಯಿದ್ಲು, ಹಾಗೆ ಹೋಗಿ ಸ್ವಲ್ಪ ಸುಮ್ಮನೆ ಒಂದು ಕ್ಲಿಪ್ ತೊಗೊಂಡೆ. ಏನಿಲ್ಲ, ನಮ್ಮ ಕಡೆ ಅಂತೂ ಈ ಥರ ಲೆಫ್ಟ್ ಓವರ್ ರೈಸ್ ಆಗಲಿ, ಲೆಫ್ಟ್ ಓವರ್ ಚಪಾತಿ, ಲೆಫ್ಟ್ ಓವರ್ ರೊಟ್ಟಿಯಿಂದ ವೆರೈಟಿ ಡಿಶ್ ಮಾಡ್ತಾರೆ. ಇಲ್ಲಾಂದರೆ ಸ್ವಲ್ಪ ಸ್ಪೈಸಿಯಾಗಿ ಮಾಡಿ ಇನ್ನೊಂದು ಡಿಶ್ ಥರ ಮಾಡ್ತಾರೆ. ಆ್ಯಂಡ್ ಅಕ್ಕ ಕೂಡ ಅದನ್ನೇ ಮಾಡ್ತಾಯಿದ್ಲು. ಸೊ ಈ ಥರ ರೆಸಿಪಿನ ನೆಕ್ಸ್ಟ್ ಬ್ಲಾಗ್ ಇಲ್ಲ ಬರ್ತಾ ಅಪ್ಕಮಿಂಗ್ಸ್ ಎಲ್ಲ ಹಾಕ್ತೀನಿ. ಏನು? ಎಲ್ಲಿ ಎಲ್ಲಿ? ಹಾಂ, ಏನು ಕೀರ್ತಿ ಕಬಲಿ? ಕೀರ್ತಿ ಕಬಲ್ಲಿ ಹೋಗಿರಂತ್ರಿ. ನೀ ದಡಮಾರಿ ಲಚಿಕರ್ ನೀವು ಹೋಗಿರಂತಲ್ರಿ. ಯಾವಾಗ್ರಿ? ನಾನು ಹೋಗಿಲ್ರಿ ಕೀರ್ತಿ ಕಬಲ್ಲಿ. ಹಾಂ, ಹೋಗಿದ್ದು. ಆಟೋದಲ್ಲಿ ಲಸ್ಕಾಯಂ. ಥ್ಯಾಂಕ್ ಯು ಅಕ್ಕ. ನೋಡ ನಿಂಗಿಲ್ಲ ಎಂದದು ಇದು ತಿಂದ್ರೆ ಖಾರ ಬರ್ತದೆ. ಖಾರ ಬರ್ತೈದಾ? ಮೂರಿ ಖಾರ ಬರ್ತದ್ರಿ. ನಾ ಸ್ವೀಟ್ ತಿಂತೇನಿ. ಲಡ್ಡು, ಶೇಂಗಾ ಲಡ್ಡು. ನಮ್ಮನೆಗೂ ಅದ್ರಿ ಖಾರ ಸಾಗಿ. ನೈಸ್ ಗೈಸ್, ಸೂಪರ್. ಈಗ ಇಲ್ಲೇ ಕುತ್ಕೊಂಡು 3 ಮನೆ ನೋಡ್ತಾವ್ರೆ ಇಲ್ಲಿ. ಇಲ್ಲ ನೋಡ್ರಿ, 2 ಮನೆ, ಇಲ್ಲೊಂದು ಮನೆ ಇದ್ರಿ, ಇಲ್ಲಿ ಅದ ಹಿಂದ್ಗಡೆ ದೊಡ್ಡ ಮನೆ ಅದೇ ಇದೆ ಅಲ್ರಿ? ಅದೇ. ಇದಲ್ಲ ಬಸ್ ಸ್ಟ್ಯಾಂಡ್ ಹೋಗ್ಬೇಕನ್ನೋದು ಅಂದ್ರೆ ಗೊತ್ತಾಗ. ಇಲ್ರಿ, ಇದೆ ಅದೇ ಹಾಕಿನ್ರಿ. ಯಾವ 2 ತೋರ್ಸೋ. ನೀ ಬೇಗ ತಿನ್ಬಾ ರಾಜ, ನೀ ಬೇಗ ತಿನ್ಬೇಕೀಗ. ಇಷ್ಟಿಷ್ಟೇ ಹಾಕ್ಲಿಕ್ಕೆ. ವೀರೇಶ, ಯು ನಾಟ್, ಯು ಏಟಾ? ದೆನ್ no, did you have food? You completed your food? Really? Yes or no? No. Then who ate? Good boy ನೀನು. ಬ್ಯಾಡ್ ಬಾಯ್ ಅವಳು, ಬ್ಯಾಡ್ ಗರ್ಲ್ ಇವಳು, ಬ್ಯಾಡ್ ಗರ್ಲ್ ಗೈಸ್ ಇವಳು. Hi guys. Welcome back to the channel with this Virus Chai Cycle. Oh my god. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬೇಗ ರೆಡಿಯಾಗಿ, ವೀರು ಕೂಡ ರೆಡಿಯಾಗಿ, ಆ್ಯಂಡ್ ಅಣ್ಣ ಡ್ರಾಪ್ ಮಾಡೋಕ್ಕೆ ಬರ್ತಾಯಿದ್ರು. ನಂದು ಕಾಲೇಜ್ ಇತ್ತು. ಆ್ಯಂಡ್
ಲಾಸ್ಟ್ ಇಂಟರ್ನಲ್ಸ್ ಟೈಮ್ ಬಂದಿದ್ದೀವಿ ಗೈಸ್. ಇವಾಗ ಲಾಸ್ಟ್ ಲ್ಯಾಬ್ ಇಂಟರ್ನಲ್ಸ್ ಇದೆ ಆ್ಯಂಡ್ ಈ ಇಂಟರ್ನಲ್ಸ್ ಮುಗಿದ್ರೆ ಆ್ಯಂಡ್ ಡೈರೆಕ್ಟ್ ಸೆಮ್ ಎಕ್ಸಾಮ್ಸ್ಗೆ ಸ್ಟಾರ್ಟ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಗೈಸ್, ನಮ್ಮ ಕಡೆಗಿನ್ನ ಯಾವಾಗ ಬಸ್ನ ಅಕೌಂಟ್ ಜಾಸ್ತಿ ಮಾಡ್ತಾರೋ ಲಿಟ್ರಲಿ ಗೊತ್ತಿಲ್ಲ. ಆ್ಯಂಡ್ ಈ 8ನೇ ಮೈಲಿಯಲ್ಲಂತೂ ನಮ್ಮ ರೂಟ್ಸಿಗೆ ಬಸ್ಸೇ ಇಲ್ಲ, ಅಂದರೆ ನಮ್ಮನೆ ರೂಟಿಗೆ ಬಸ್ಸೇ ಇಲ್ಲ. ಯೂಶ್ವಲಿ ನೋಡ್ತಾ ಇದ್ರೆ ಲಿಟ್ರಲಿ ನಾನು 4 ಬಸ್ ನೋಡಿದ್ದೀನಿ. BC7B ಅಂತೂ ಹೆವಿ ಗೈಸ್. ಆ ರೂಟಿಗೆ ಇರೋ ಬಸ್ಸು 1-2 ನಮ್ಮ ಕಡೆ ಬಂದ್ರೂ ಎಷ್ಟೋ ವಾಸಿ ಆಗುತ್ತೆ. ಆ್ಯಂಡ್ ಲಿಟ್ರಲಿ ಫೈನಲಿ ಒಂದು ಬಸ್ ಬಂದಿತ್ತು, ಬಟ್ ಜನ ನೋಡ್ತಾ ಇದ್ರೆ ಲಿಟ್ರಲಿ ಹೆವಿ ಕ್ರೌಡ್. ಸೊ ಇದು ಆಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್. ಆ್ಯಂಡ್ ನಾವು ನೆಕ್ಸ್ಟ್ ಡೇ ಇನ್ನೊಂದು ಕಡೆ ಹೋಗಿದ್ವಿ ಆ್ಯಂಡ್ ಎಲ್ಲಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಕೀಪ್ ವಾಚಿಂಗ್ ಮೀ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.